ಶಿಲ್ಪ ಕಾಮತ್ ಯಾರು, ಹುಟ್ಟಿದ್ದಲ್ಲಿ ಶುರುವಾಗಿದೆ ಹೆಂಗೆ, ಆಕ್ಟಿಂಗ್ ಕರಿಯರು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದ್ರ ಬಗ್ಗೆ ಹೇಳ್ಬೋದು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪ ಕಾಮತ್ ಅಂತ. ನಾನು ಹುಟ್ಟಿದ್ದು ಉಡುಪಿ, ಬೆಳೆದಿದ್ದು ಮಂಗಳೂರಲ್ಲಿ. ಎಜುಕೇಷನ್ M.Com ತನಕ ಮಾಡಿದ್ದೀನಿ. ಅದಾದಮೇಲೆ ಬ್ಯಾಂಕಲ್ಲಿ ಕೆಲಸನೂ ಮಾಡಿದ್ದೀನಿ, IT ಕಂಪನಿಲೂ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಮಿಸ್ ಮ್ಯಾಂಗ್ಳೂರ್ ಅಂತ ಒಂದು ಕಾಂಟೆಸ್ಟ್ ಆಯಿತು. ಅದರಲ್ಲಿ ರನ್ನರ್ ಅಪ್ ಆದಮೇಲೆ ನಾನು ನನ್ನ ಈ ಕರಿಯರ್ನ ಶುರು ಮಾಡಿದ್ದು. ಶಾರ್ಟ್ ಮೂವಿ ಮಾಡಿದೆ, ಆಮೇಲೆ ಸೀರಿಯಲಿಗೆ ಬಂದೆ, ಒಂದು ಮೂವಿನೂ ಮಾಡ್ತಾ ಇದ್ದೀನಿ, ರಂಗಸ್ಥಳ ಅಂತ. ಅದು ಫಸ್ಟ್ ಕೆರಿಯರ್ ಆಗಿದೆ. ಸೊ ಫಸ್ಟ್ ಸೀರಿಯಲ್ ಮಾಡಾದ್ಮೇಲೆ ಕ್ವಾಟ್ಲೆ ಕಿಚನ್ ಅಂತ ಒಂದು ರಿಯಾಲಿಟಿ ಶೋನು ಮಾಡಿದೆ. ಇವಾಗ ಸೆಕೆಂಡ್ ಸೀರಿಯಲ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಜರ್ನಿ. ಬೆಂಗಳೂರಿಗೆ ಬರಬೇಕು, ಈ ಫೀಲ್ಡಿಗೆ ಬರಬೇಕು ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಅದು ಹೇಗೆ ಕ್ಲಿಕ್ ಆಯ್ತಾ ಗೊತ್ತಿಲ್ಲ. ದೇವರು ನಾನು ಇಲ್ಲಿ ಬರಬೇಕು ಅಂತ ಇರ್ತೇನೋ, ಸೊ ಅದಕ್ಕೆ ಬಂದಿದ್ದೀನಿ. ಬಟ್ ಬಂದಿದ್ದಕ್ಕೆ ತುಂಬ ಖುಷಿಯಾಗಿದ್ದೀನಿ, ತುಂಬ ಹೆಮ್ಮೆನೂ ಇದೆ. ಆಕ್ಟಿಂಗ್ ಫೀಲ್ಡ್ಗೆ ಬರಬೇಕು ಅನ್ನೋದು ನಿಮ್ಮ ಪೂರ್ವ ನಿರ್ಧಾರನ ಅಥವಾ ಅದಾಗಿದ್ದ ಘಟಿಸಿದ್ದ ಅದು ಅಂತ? ಆಕ್ಚುಲಿ ಆಸೆ ಇತ್ತು, ಚಿಕ್ಕವಳಿದ್ದಾಗಲೂ ಆಸೆ ಇತ್ತು. ಬಟ್ ಅದೊಂದು ಇರುತ್ತಲ್ಲ, ಆಗುತ್ತೋ ಇಲ್ವೋ ಅಥವಾ ದಾರಿ ಗೊತ್ತಿರಲಿಲ್ಲ ಹೆಂಗೆ ಹೋಗ್ಬೇಕು ಅಂತ ಇತ್ತು. ಕಲಿತಾ ನಾನು ಎಜುಕೇಶನ್ ಮಾಡಿ ಕೆಲಸ ಎಲ್ಲ ಮಾಡಿದಾಗ ನನಗೆ ಮಿಸ್ ಮ್ಯಾಂಗ್ಳೂರ್ದು ಆಪರ್ಚುನಿಟಿ ಬಂದಾಗ ಅನಿಸ್ತು, ಅಯ್ಯೋ ನಾನು ಇಲ್ಲಿ ಇರಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ. ಹೋದಾದ್ಮೇಲೆ ಶಾರ್ಟ್ ಮೂವಿ ಎಲ್ಲ ಮಾಡಾದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು. ಅದೆಲ್ಲ ಆದ್ಮೇಲೆ ಇಲ್ಲಿದ್ದೀನಿ. ನಿಮ್ಮ ಫಸ್ಟ್ ಸೀರಿಯಲ್ ಮಾಡಿದಾಗ ನಿಮಗೆ ಸಿಕ್ಕಿದ್ದು ರೆಸ್ಪಾನ್ಸ್ ಏನು? ನಿಮಗೆ ಸಿಕ್ಕಿದ್ದು ವೈಯಕ್ತಿಕವಾಗಿ ಬೂಸ್ಟ್ ಅಪ್ ಯಾವ ರೀತಿ ಸಿಕ್ತು ನಿಮ್ಗೆ? ಫ್ಯಾಮಿಲಿ ಸಪೋರ್ಟ್ ಯಾವಾಗ ಸಿಕ್ತು? ಫ್ಯಾಮಿಲಿ ಸಪೋರ್ಟ್ ಯಾವಾಗಲೂ ಇದೆ, ಫಸ್ಟ್ ಇಂದನೂ ಇದೆ, ಇವಾಗಲೂ ಇದೆ. ಫ್ಯಾಮಿಲಿ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅಮ್ಮ ಯಾವತ್ತೂ ಅಮ್ಮ ಅಪ್ಪ ಇಬ್ರು ಇರೋದು ಮಂಗಳೂರಲ್ಲಿ. ಬೆಂಗಳೂರಿಗೆ ಬಂದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಹೋಗ್ತಾರೆ, ಶೂಟಿಂಗಿಗೂ ಬರ್ತಾರೆ. ಸೊ ಫ್ಯಾಮಿಲಿ ವೈಸ್ ಸಪೋರ್ಟ್ಗೆ ಕಾಂಪ್ರಮೈಸೇ ಇಲ್ಲ, ಅವ್ರು ಯಾವತ್ತೂ ಸಪೋರ್ಟಲ್ಲಿ ಇದ್ದಾರೆ. ಫಸ್ಟ್ ಸೀರಿಯಲ್ ತುಂಬಾ ಸ್ಪೆಷಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಫಸ್ಟ್ ಪ್ರಾಜೆಕ್ಟ್ ಆಗಿತ್ತು. ಆಮೇಲೆ ಯಾರು ನೋಡಿರ್ಲಿಲ್ಲ, ನಂದು ಸ್ಕ್ರೀನಲ್ಲಿ ಫಸ್ಟ್ ಟೈಮ್ ನೋಡಿರೋದು. ಸೊ ತುಂಬಾ ಸ್ಪೆಷಲ್ ಆಗಿದೆ. ಇದು ಸೆಕೆಂಡ್ ಸೀರಿಯಲ್ ಇವಾಗ ಇನ್ನ ಸ್ಪೆಷಲ್, ಯಾಕಂದ್ರೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಟೀಮು ತುಂಬಾ ಚೆನ್ನಾಗಿದೆ. ಒಂದು ರಿಯಾಲಿಟಿ ಶೋ ಕ್ವಾಟ್ಲೆ ಕಿಚನ್ ಮಾಡಿದ್ರೆ ನೀವು, ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಲ್ಲಿನ ವಿನ್ನರ್ ಬಿಗ್ ಬಾಸ್ ಟಾಪ್ 6 ಅಲ್ಲಿ ಇದ್ರು, ರಘು ಮ್ಯೂಟೆಂಟ್ ರಘು ಅವರು. ಸೊ ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ? ಕ್ವಾಟ್ಲೆ ಕಿಚನ್ ಅಂತೂ ನಾನು ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದ್ದೀನಿ. ಸೀಸನ್ 2 ಮಾಡಿ ಇನ್ನೊಂದು ಸೀಸನ್ 10 ಮಾಡಿದ್ರು ಇನ್ನೊಂದ್ಸತಿ ಕರ್ಕೊಂಡು ನಾನು ಹೋಗ್ತೀನಿ, ಆ ತರ ಎಂಜಾಯ್ ಮಾಡಿ ತುಂಬಾ ಖುಷಿ ಇತ್ತು. ಆಮೇಲೆ ಹೌದು, ಕ್ವಾಟ್ಲೆ ಕಿಚನ್ ಇಂದ ಗಿಲ್ಲಿ, ರಘು, ತುಂಬಾ ಜನ ಹೋಗಿದ್ದಾರೆ ಬಿಗ್ ಬಾಸ್ ಮನೆಗೆ. ಸೊ ತುಂಬಾ ಖುಷಿ ಆಯ್ತು, ಅವ್ರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ತುಂಬಾ ಚೆನ್ನಾಗೂ ಆಡಿದ್ದಾರೆ. ಗಿಲ್ಲಿ ವಿನ್ನರ್ ಆಗಿದ್ದಾರೆ. ಸೊ ಗಿಲ್ಲಿ ಮತ್ತು ನಿಮ್ದು ಬಾಂಡಿಂಗ್ ಯಾವ ರೀತಿ ಇತ್ತು? ನಿಮ್ ಜಾಸ್ತಿ ಕಾಲ ಎಳಿತಾ ಇದ್ನ ಗಿಲ್ಲಿ? ಯೂಶಲಿ ಎಲ್ಲಾರ್ದು ಕಾಲ ಎಳಿತಾನೆ ಇರ್ತಾರೆ. ಗಿಲ್ಲಿ ಕಾಲಿಡೋದು ತುಂಬಾ ಹುಷಾರು. ಗಿಲ್ಲಿದು ಮತ್ತೆ ನಂದು ಕ್ವಾಟ್ಲೆ ಕಿಚನ್ ಅಲ್ಲಿ ಒಂದು ಸೀನ್ ಅಂತೂ ಫುಲ್ ವೈರಲ್ ಆಗಿತ್ತು. ಪಾನಿಪುರಿ ತಿನ್ಸೋದೊಂದು ಟಾಸ್ಕ್ ಇತ್ತು. ನಾನು ಕುಕ್ಕು, ಅವನು ಕ್ವಾಟ್ಲೆ ಆಗಿದ್ದ. ನಾನು ಅವ್ರಿಗೆ ಪಾನಿಪುರಿ ತಿನ್ನಿಸ್ಬೇಕು. ಇವ್ರು ಪಾನಿಪುರಿ ತಿನ್ಬೇಕು ಅಂದ್ರೆ ನಿನ್ ಕೈಗೆ ಮುತ್ಕೊಳಕ್ ಬಿಡ್ಬೇಕು ಅಂತ. ಈ ಅಪ್ಪ ದೇವ್ರೆ, ಗಿಲ್ಲಿ ಕಾಟ ಅಂದ್ರೆ ಆ ಲೆವೆಲ್ಗಿತ್ತು. ಬಟ್ ಮಜವಾಗಿತ್ತು, ತುಂಬಾ ಫನ್ ಆಗಿತ್ತು. ಸುಮ್ನೆ ಇದ್ರೆ ಏನು ಇರಲ್ಲ, ಒಂದು ಮಜಾ ಅಥವಾ ಅನ್ನೋದು ಟ್ವಿಸ್ಟ್ ಇದ್ರೆ ಮಜಾ ಇರುತ್ತೆ. ಸೊ ಇನ್ನು ರಘು ಅವ್ರ ಜೊತೆನೂ ನಿಮ್ದೇನಾದ್ರು ಆಯ್ತಾ? ಗಿಲ್ಲಿ ರಘು ಅವ್ರದ್ದು ಕುಕಿಂಗ್ ಟಿಪ್ಸ್, ಕುಕಿಂಗ್ ಹೆಂಗ್ ಮಾಡ್ತಾ ಇದ್ದೆ ಅಂದ್ರೆ ನಾನು ಅನ್ಕೋತಾ ಇದ್ದೆ, ರಘು ಅವ್ರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಾನು ಅನ್ನೋದು ಹೋಗಿದ್ರೆ ಚೆನ್ನಾಗಿ ತಿಂದು ದಪ್ಪ ಆಗ್ತಿದ್ದೇನೋ ಅಂತ. ಯಾಕಂದ್ರೆ ಕುಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ಆಮೇಲೆ ತುಂಬಾ ಕಾಂಪಿಟೇಟಿವ್, ಅವರೇ ಗೆಲ್ಬೇಕು, ಅವರೇ ಫಸ್ಟ್ ಬರ್ಬೇಕು ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್. ಆ ತರ ಗುರಿ ಇದ್ರೆ ಮಾತ್ರ ನಾವು ಮುಂದೆ ಹೋಗ್ತೀವಿ ಜೀವನದಲ್ಲಿ. ಸೊ ರಘು ಇಸ್ ಅ ವೆರಿ ಗುಡ್ ಫ್ರೆಂಡ್. ನೋಡಕ್ ತುಂಬಾ ಹ್ಯೂಜ್ ಆಗಿದ್ದು ಭಯ ಆಗ್ಬೋದು, ಬಟ್ ಈಸ್ ವೆರಿ ಸ್ವೀಟ್, ಮಗು ತರನೇ ಅಂತ ಹೇಳ್ಬೋದು. ತುಂಬಾ ಸ್ವೀಟ್. ಥ್ಯಾಂಕ್ ಯು.